ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತು ನಮ್ಮದು ಬೂಸ ಬಿಟ್ಟು ಇವತ್ತು KTM ಓಡಿಸೋಣ ಅಂತ. ಯಾವಾಗಲೂ ಬೂಸ ಓಡಿಸೋದಲ್ವ, ಅದಕ್ಕೆ ಇವತ್ತು RC 390 KTM ಇವತ್ತು ರೈಡ್ ಮಾಡೋಣ ಅಂತ. ಹಾಗೆ ಇವತ್ತಿನ ರೈಡ್ ಬಂದು ನಂದಿ ಹಿಲ್ಸ್ ಪ್ಲ್ಯಾನ್ ಮಾಡಿದ್ವಿ. ನಂದಿ ಹಿಲ್ಸಿಗೆ ಹೋಗೋಕ್ಕೆ ನೋಡೋಣ, ಮತ್ತು ಮಿಡ್ಲಲ್ಲಿ ಏನು ಪ್ಲ್ಯಾನ್ ಚೇಂಜ್ ಆಗುತ್ತೋ ಗೊತ್ತಿಲ್ಲ. ಕಮಾನ್, ಇವತ್ತು ಎಷ್ಟು ಆಗುತ್ತೆ ನೋಡ್ಬೇಕು ಇದರಲ್ಲಿ. ಎಷ್ಟಮ್ಮ ಅಂದರೆ ಒಂದು 160 ಹೋಗ್ಬೋದು. ನೋಡಿ, ಅಷ್ಟರಲ್ಲಿ ಒಂದು ಹಂಸ ಬಂತು. ಹೋಗ್ತಿದ್ರು ನನ್ನ ಮಕ್ಕಳು, ಹೊಗೆ ಹಾಕ್ಸ್ಕೊತಿದ್ರು ಹಂಸನೆಲ್ಲ ಆರಿಸ್ಕೊಂಡು. ನನ್ನ ಮಕ್ಕಳಿಗೆ ಹಂಸು ಕಾಣಿಸಲ್ಲ ಅನ್ಸುತ್ತೆ, ಏನು ಅಷ್ಟೊಂದು ಸ್ಪೀಡ್ ಹಂಸು ಅಂತ ಎಗರಿಸ್ಕೊಂಡು ಹೋಗಿದ್ದಾರೆ. ನನ್ನ ಮಕ್ಕಳೇ ನಿಮ್ಮವಂಥವ್ರಿಂದಲೇ ಇವತ್ತಿಷ್ಟೆಲ್ಲ ರೂಲ್ಸ್ ಎಲ್ಲ ಮಾಡಿರೋದು. ಸ್ಪೀಡ್ ಹೊಡೀರಿ ನನ್ನ ಮಕ್ಕಳ, ನೋಡ್ಕೊಂಡು ಹೊಡೀರಿ. ಯಾರ್ಯಾರ ಜೀವಕ್ಕೆ ಆಪತ್ತು ತೊಗೊಂಡು ಬರಬೇಡಿ. ನಿಮ್ಮದಿಂದ ರೋಡ್ ನೋಡ್ಕೊಂಡು ಹೊಡೀರಿ ಸ್ಪೀಡು. ಹಂಪೆಲ್ಲ ಎಗರಿಸ್ಕೊಂಡು ಹೋಗ್ತೀರಾ ಸ್ಲಮ್ಗಳು. ಈ ಚಪ್ರಿ ನನ್ನ ಮಕ್ಕಳು, ಇವರಿಂದನೇ ಇವತ್ತು ಬೈಕರ್ಸಿಗೆಲ್ಲ ಕೆಟ್ಟ ಹೆಸರು ಬಂದಿರೋದು. ನನ್ನ ಮಗ ಕಣ್ಮುಂದೆನೇ ಹೊಗೆ ಹಾಕ್ಸ್ಕೊತಿದ್ದೆ. ಈಗ ಒಂದು 4-5 ಮಂತ್ ಬ್ಯಾಕ್ ನಮ್ಮ ಗ್ರೂಪಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು. ಅದು ಹಿಂಗೇನೆ, ಟ್ರಾಫಿಕ್ ಅವ್ರದ್ದೇನು ರೂಲ್ಸ್ ಅವರು ಮಾಡ್ತಾರೆ. ಹಿಡ್ದಿದ್ದಾರೆ ಗಾಡಿ. ಆಗ ಅವನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ. ಎಲ್ಲ ಡಾಕ್ಯುಮೆಂಟ್ಸ್ ತೋರಿಸಿದ್ದಾನೆ, ಆದರೆ ಆ್ಯಂಬಿಷನ್ ಟೆಸ್ಟ್ ಮಾಡಿಸಿಲ್ಲ. ಅದಕ್ಕೆ ಫೈನ್ ಹಾಕಿದ್ದಾರೆ. ಅವರು ಕರ್ತವ್ಯ ಅವ್ರು ಮಾಡಿದ್ದಾರೆ. ಅದ್ರ ಮೇಲೆ ಇವನೇನು ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಅವ್ರು ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾನೆ, ಆ್ಯಂಬಿಷನ್ ಟೆಸ್ಟ್ ಇಲ್ಲ. ಓಕೆ, ಅದಕ್ಕೆ ಫೈನ್ ಹಾಕಿದ್ದಾರೆ. ಆದರೆ ಇವನು ತಪ್ಪು, ಇವನದು ಫೈನ್ ಕಟ್ಟಿದಂದ ತಕ್ಷಣ ರೂಲ್ಸ್ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಇಷ್ಟಿಷ್ಟು ರೋಡ್ ಟ್ಯಾಕ್ಸ್ ಕಟ್ತೀವಿ, ರೋಡ್ ನೀಟಾಗಿಲ್ಲ, ಅಲ್ಲಲ್ಲಿ ಹಳ್ಳ ಗುಂಡಿಗಳು, ಹಂಪುಗಳಿಗೆ ಒಂದು ಪೇಂಟ್ ಬಳಿಯಲ್ಲ, ಗೊತ್ತಾಗದೆ ಎಷ್ಟೋ ಸಲ ಎಗರಿಸ್ಕೊಂಡು ಹೋಗಿದ್ವಿ. ಈ ಥರ ಎಲ್ಲ ಕಾನೂನುಗಳನ್ನ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ. ಪಾಪ ಅವರು ಸೈಲೆಂಟಾಗಿದ್ದರು. ಇನ್ನೊಬ್ಬರು ಡಬಲ್ ಸ್ಟಾರ್ ಅವ್ರು ಬಂದರು. ಏನಪ್ಪ ಅಂತ ಕೇಳಿದರು. ಸರ್, ಇವನು ರೂಲ್ಸು ಎಲ್ಲ ಮಾತಾಡ್ತಾ ಇದ್ದಾನೆ, ಆ್ಯಂಬಿಷನ್ ಟೆಸ್ಟು ಮಾಡಿಸಿಲ್ಲ, ಫೈನ್ ಹಾಕಿದ್ವಿ, ಅದನ್ನು ಬಿಟ್ಕೊಂಡು ರೂಲ್ಸ್ ಎಲ್ಲ ಮಾತಾಡ್ತೀನಿ. ಅದಕ್ಕೆ ಅವ್ರು ಕ್ಲಾಸ್ ತಗೊಂಡ್ರು. ಗಾಡಿ ಸೀಸ್ ಮಾಡ್ತೀನಿ ಈಗ ಅಂತ ಹೇಳಿದರು, ಜಾಸ್ತಿ ಮಾತಾಡಿದರೆ. ನೀನು ಏನೇ ಮಾತಾಡಿದ್ರೆ ಅದಕ್ಕಂತಲೇ ಒಂದೊಂದು ಅಧಿಕಾರಿಗಳಿರ್ತಾರೆ, ಅವ್ರ ಹತ್ರ ಮಾತಾಡು. ಅದನ್ನು ಬಿಟ್ಕೊಂಡು ನೀನು ಹೆಂಗೆ ಮಾತಾಡ್ತೀಯ ಅಂದರೆ, ನಿಮ್ಮ ಒಂದು ಚಿಕನ್ ಅಂಗಡಿಗೆ ಹೋಗ್ಬಿಟ್ಟು ನಿಮ್ಮ ಚಿಕನ್ ತುಂಬ ಚೆನ್ನಾಗಿದೆ, ಅದರ ಮಸಾಲ ಚೆನ್ನಾಗಿಲ್ಲ ಅಂತ ಹೇಳಿದರೆ ಅವ್ನು ಚಿಕನ್ ಅಂಗಡಿಯೇನು ಮಸಾಲ ರೆಡಿ ಮಾಡ್ತಾನ? ಎಂಥ ಬೇಕೂಪ ಇರ್ಬೋದಲ್ಲ ಅವನು. ನಮ್ಮ ಗ್ರೂಪ್ ಅವನೇ, ಆದರೂ ಅವ್ನು ತಪ್ಪು ಮಾಡಿದ್ದು. ಇಂಥವ್ರಿಂದಲೇ ರೂಲ್ಸ್ ರೆಗ್ಯುಲೇಷನ್ ಗೊತ್ತಿಲ್ಲದೆ ಮಾತಾಡಿ ತಗ್ಲಾಕೊಳ್ಳೋದು ಪೊಲೀಸವ್ರ ಹತ್ರ. ಯಾವ ಪೊಲೀಸರು ಕೆಟ್ಟವ್ರು ಅಂತ ಹೇಳಲ್ಲ, 100ರಲ್ಲಿ ಒಂದು ಒಬ್ರಿಬ್ರು ಇರ್ಬೋದು ಹಣನೇ ಮಾಡಬೇಕಂತ ಹೊರಟವರು ಇರ್ತಾರೆ. ಆದರೆ 99% ತುಂಬ ಒಳ್ಳೆಯವರು ಇರ್ತಾರೆ. ಅವರು ನಮಗೋಸ್ಕರನೇ, ನಮಗೆ ಜಾಗ್ರತೆ ಮೂಡ್ಸೋಕ್ಕೋಸ್ಕರನೇ ಕೆಲಸ ಮಾಡ್ತಾರೆ. ಆದರೆ ನಮ್ಮ ಜನಗಳೇನು ಜೋಶು, ಬೈಕ್ ಮೇಲೆ ಹತ್ತಿ ಕೂತ್ಕೊಂಡ್ರೆ ಮುಗೀತು. ಇವತ್ತು 200-300 ರೂಲ್ಸ್ ಗೊತ್ತಿಲ್ಲ, ರೋಡ್ದೊಂದು ವೈಲೇಷನ್ ಗೊತ್ತಿಲ್ಲ, ರೂಲ್ಸ್ ರೆಗ್ಯುಲೇಷನ್ ಇಲ್ಲ.
ಆ ಬೈಕ್ಗಳಿಗೆ ಇಲ್ದಿರೋ ಸೈಲೆನ್ಸರ್ಗಳನ್ನ ಫಿಟ್ ಮಾಡಿಕೊಂಡು ತುಂಬ ಸೌಂಡ್ ಮಾಡ್ಕೊಂಡು ಓಡಿಸೋದು, ಅದು ಇನ್ನೊಬ್ಬರಿಗೆ ಅದು ತುಂಬ ಕಿರಿಕಿರಿ ಆಗುತ್ತೆ, ಪಬ್ಲಿಕ್ಕಿಗೆ ತೊಂದರೆ ಆಗುತ್ತೆ. ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಲ್ಲ. ಎಲ್ಲ ಎಜುಕೇಟೆಡ್ ಪರ್ಸನ್ನೇ, ಯಾರು ಅನ್ಎಜುಕೇಟೆಡ್ ಯಾರೂ ಅಲ್ಲ, ಎಲ್ಲ ಎಜುಕೇಟೆಡ್ ಪರ್ಸನ್ನೇ ಈ ಕೆಲಸಗಳನ್ನೆಲ್ಲ ಮಾಡೋದು. ಆ ರೂಲ್ಸ್ಗಳನ್ನೆಲ್ಲ ಕಲೀರಿ. ಬೈಕದ ಬಗ್ಗೆ ರಿವ್ಯೂ ಮಾಡ್ತೀರಾ, ಇದು ಇಷ್ಟು CC ಬೈಕು, ಟಯರ್ ಇಷ್ಟು ಇಂಚು, ಡಿಸ್ಕ್ ಬೇಕು ಇಷ್ಟು ಇಂಚು, ಇಷ್ಟು MM ಇದೆ, ಹಾರ್ಸ್ ಪವರ್ ಇಷ್ಟು ಪ್ರೊಡ್ಯೂಸ್ ಮಾಡುತ್ತೆ, ಪಿಕಪ್ ಇಷ್ಟಿದೆ ಅಂತ ಎಲ್ಲ ಬೈಕ್ ಬಗ್ಗೆ ರಿವ್ಯೂ ಮಾಡ್ತೀರಾ. ರೋಡ್ ರೂಲ್ಸ್ ಬಗ್ಗೆ ಮಾತಾಡ್ರು, ಟ್ರಾಫಿಕ್ ಬಗ್ಗೆ ಮಾತಾಡಿ. ಜನಗಳಿಗೆ ಒಂದು 10 ಜನಕ್ಕೆ ತಿಳಿಸಿ. ಟ್ರಾಫಿಕ್ ಅವ್ರದ್ದು ಏನು ಕೆಲಸ, ಸಾರಿಗೆ ಸಂಸ್ಥೆಯವ್ರದ್ದು ಏನು ಕೆಲಸ, ಹಂಪಿಗೆ ಯಾಕೆ ಪೇಂಟ್ ಬಳಿಯಲಿಲ್ಲ, ಇದೆಲ್ಲ ತಿಳಿಸ್ರಿ ಒಂದು 10 ಜನರಿಗೆ, ಯೂಟ್ಯೂಬರ್ಸು. ಅದನ್ನು ಬಿಟ್ಕೊಂಡು ಬರೀ ಬೈಕ್ ಬಗ್ಗೆ ರಿವ್ಯೂ ಮಾಡೋದಲ್ಲ, ಅದು 200 ಓಡುತ್ತೆ, ಎಕ್ಸಲೇಟರ್ ಕೊಟ್ಟರು 300 ಓಡುತ್ತೆ ಅಂತ ಹೇಳೋದಲ್ಲ. ರೋಡ್ ರೂಲ್ಸ್ ಬಗ್ಗೆ, ಗಾಡಿ ಹತ್ತಿದ ಕೂಡಲೇ ಹೆಲ್ಮೆಟ್ ಹಾಕೋಬೇಕು. ಹೊಸ ಗಾಡಿ ತೊಗೊಂಡು ಕೂಡಲೇ ನಾನು ಯಾರಂತ ಗೊತ್ತಾಗಬೇಕಲ್ಲ, ಅದಕ್ಕೆ ಹೆಲ್ಮೆಟ್ ಹಾಕೋಲ್ಲಂತೆ. ಅದೇ ಗುಜ್ರಿ ಗಾಡಿ ಓಡಿಸಿದ್ರೆ ನಾನು ಯಾರಂತ ಗೊತ್ತಾಗಬಾರ್ದು, ಗುಜ್ರಿ ಗಾಡಿ ಓಡಿಸೋದು, ಅದಕ್ಕೆ ಹೆಲ್ಮೆಟ್ ಹಾಕ್ಕೊಳ್ಳೋದು. ಏನು ರೂಲ್ಸ್ ರೀ? ಇದೇ ರೂಲ್ಸು. ಯಾರೇ ಆಗಲಿ, ಹಳೇದಾಗಲಿ ಹೊಸದಾಗಲಿ, ಅವನು ಗಾಡಿ ಮೇಲೆ ಕೂತ್ನವನೇ ಹೆಲ್ಮೆಟ್ ಹಾಕಬೇಕು. ನಾಳೆ ತಲೆ ಹೋದ್ಮೇಲೆ ಹೆಲ್ಮೆಟ್ ಹಾಕೋದಲ್ಲ, ಅದಕ್ಕೆ ಮೊದಲೇ ಹೆಲ್ಮೆಟ್ ಹಾಕ್ಕೊಳ್ಳಿ. ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸಿ, ರೋಡ್ದು ರೂಲ್ಸ್ ರೆಗ್ಯುಲೇಷನ್ ತಿಳ್ಕೊಳ್ಳಿ. ಇವೆಲ್ಲ ಪಾಲಿಸ್ರಿ. ಒಂದು 10 ಜನರಿಗೆ ನೀವೊಂದು ಒಳ್ಳೆ ಮೆಸೇಜ್ ಕೊಡ್ರಿ. ಗಾಡಿ ಓಡಿಸೋರು, ಬೈಕರ್ಸ್ ಆಗಲಿ, ಪ್ರತಿಯೊಬ್ಬರಿಗೂ 10 ಜನ ತಿಳ್ಕೊಳ್ಳಿ ನಿಮ್ಮಿಂದ. ಅದನ್ನು ಬಿಟ್ಟು ಬರೀ ನಮ್ಮದೇ ವಿಡಿಯೋ ಮಾಡಿ ಹಾಕೋದಲ್ಲ. ನಾವು ಟ್ರಾಫಿಕ್ ಅವರಿಗೆ ಬೆರಳು ತೋರಿಸಿ ಮಾತಾಡೋದಲ್ಲ. ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಿಯತ್ತಲ್ಲಿ ಮಾಡ್ತಾರೆ. ಅದು ಹೇಳಿದ್ನಲ್ಲ, 100ರಲ್ಲಿ ಒಂದು 20% ಜನ ಇರ್ತಾರೆ, ಅದು ಏನು ಮಾಡೋಕ್ಕಾಗಲ್ಲ. ಅದೇ ಹೇಳ್ತಾರಲ್ಲ, ಒಂದು ಹೋಟ್ಲಿಗೆ 100 ಜನ ತಿಂಡಿ ತಿನ್ನೋಕ್ಕೆ ಬರ್ತಾರೆ, ಅದರಲ್ಲಿ ಒಂದು 10 ಜನ ನಿಮ್ಮ ಇಡ್ಲಿ ಸಾಂಬಾರು ಚೆನ್ನಾಗಿಲ್ಲ ರೀ ಅಂತ ಕಂಪ್ಲೇಂಟು. ಅದು ಕಾಮನ್. ಅದು ಹಂಗೆ ಹೇಳಿಲ್ಲ, ಅದು ಅವ್ರು ತಿಂದಿದ್ದು ಜೀರ್ಣ ಆಗಲ್ಲ. ಪ್ರತಿಯೊಬ್ಬರಿಗೆ ಹೇಳ್ತಿರೋದು ರೂಲ್ಸ್ ಫಾಲೋ ಮಾಡಿ. ಇನ್ನೊಬ್ರಿಗೆ ನಮ್ಮಿಂದ ತೊಂದರೆ ಆಗಬಾರ್ದು. ಬೈಕರ್ಸ್ ಅಂದರೆ ಅವರಿಗೆ ಅದೊಂದು ವ್ಯಾಲ್ಯೂ ಇದೆ. ಅವರೇ ಒಂದು ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಬೇಕು. ಅದರಿಂದ 10 ಜನರಿಗೆ ಒಳ್ಳೆ ಮೆಸೇಜ್, ಸಂದೇಶ ಕೊಡಿ. ಇದನ್ನು ಕಲಿಯಿರಿ. ಆವಾಗ ನಿಮಗೂ ಸೆಲ್ಯೂಟ್ ಹೊಡಿತಾರೆ ಪಬ್ಲಿಕ್ಕು. ಅದನ್ನು ಬಿಟ್ಕೊಂಡು ಬಿಡಿ ಗಾಡಿ ಓಡಿಸೋದು, ಟ್ರಾಫಿಕ್ ಅದಂತ ನೋಡಲ್ಲ, ರೂಲ್ಸ್ಗಳನ್ನ ಬ್ರೇಕ್ ಮಾಡ್ತೀರಾ, ಮತ್ತು ಪೊಲೀಸವರಿಗೆ ಮೇಲೆ ದೌರ್ಜನ್ಯ ಮಾಡ್ತೀರಾ. ಓಕೆ ಬಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.